ಯುದ್ಧದ ಎಫೆಕ್ಟು ಇಂಧನದ ಬಿಕ್ಕಟ್ಟು ಶುರುವಾಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಇವಿ ವೆಹಿಕಲ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಮೊನ್ನೆ 3 ರೂಪಾಯಿ ಏರಿಕೆ ಮಾಡಿದ್ರು, ಇವತ್ತು 86 ಪೈಸೆ ಆಗಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇವಿ ವೆಹಿಕಲ್ಗಳನ್ನು ಜಾಸ್ತಿ ಸ್ಟಿಕ್ ಆನ್ ಆಗಬೇಕು ಅಂಥೇಳಿ. ಹಾಗಾಗಿ ಬಹುತೇಕ ಎಲೆಕ್ಟ್ರಿಕ್ ಬೈಕುಗಳಿಗೆ ಈಗ ಜನ ಶಿಫ್ಟ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಎಲೆಕ್ಟ್ರಿಕ್ ವಾಹನಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಕಂಪನಿಯ ಮಾಲೀಕರು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಾರೆ. ರಾಜಾಜಿನಗರದ ಇವಿ ಬೈಕ್ ಶೋರೂಮ್ನ ಅಂಗಡಿಗಳಿಗೆ ನಿತ್ಯವೂ ಕೂಡ ಜನ ಬರ್ತಾ ಇದ್ದಾರೆ. ಇವಿ ಬೈಕುಗಳ ಕುರಿತು ಮಾಹಿತಿಯನ್ನು ಪಡೀತಾ ಇದ್ದಾರೆ. ಕೆಲವರು ಬುಕ್ ಮಾಡ್ತಿದ್ದಾರೆ. ಪರಿಸರ ಸ್ನೇಹಿ, ಕಡಿಮೆ ನಿರ್ವಹಣಾ ವೆಚ್ಚ ಹಾಗೂ ಇಂಧನದ ಖರ್ಚು ಕಡಿಮೆ ಇರುವಂತಹ ಕಾರಣಕ್ಕೆ ಎಲೆಕ್ಟ್ರಿಕ್ ವಾಹನಗಳತ್ತ ಜನ ಮುಖ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಈಗ ಕಳೆದ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದಕ್ಕಿಂತ ಹಿಂದೆ ಎಂಕ್ವೈರಿ ಸ್ವಲ್ಪ ಕಡಿಮೆ ಇತ್ತು, ಮೀನ್ಸ್ ಅಂದರೆ ಬರ್ತಿತ್ತು. ಈಗ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಆದಮೇಲೆ ಎಂಕ್ವೈರೀಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಪೆಟ್ರೋಲಿಂದ ಎಲೆಕ್ಟ್ರಿಕ್ಕಿಗೆ ಸ್ವಿಚ್ ಆಗ್ತಿದ್ದಾರೆ ಜನನು. ಮತ್ತೇನೆಂದರೆ ಪ್ರೈಸ್ ಬ್ರ್ಯಾಕೆಟು ಕಡಿಮೆ ಇರೋದ್ರಿಂದ ನಿಮಗೆ ಪೆಟ್ರೋಲ್ ಹಾಕ್ಸ್ಬೇಕು ಮತ್ತು ಸರ್ವಿಸಸ್ ಎಲ್ಲ ಕಾಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇ ವಿ ಬೆಟರ್ ಅಂತ ಆಲ್ಮೋಸ್ಟ್ ಜನ ಎಲ್ಲ ಈಗ ಆಲ್ಮೋಸ್ಟ್ ಬರ್ತಿರೋ ಎಂಕ್ವೈರೀಸ್ ಎಲ್ಲ ಮೋಸ್ಟ್ ಕ್ಲೋಸಿಂಗ್ ಆಗ್ತಿದೆ ಸರ್. ಹಿಂದೆ ಏನಾಗ್ತಿತ್ತು ಅಂದರೆ ಜಸ್ಟ್ ಎಂಕ್ವೈರಿ ಮಾಡ್ಕೊಂಡು ಹೋಗಿ ಮನೇಲಿ ಡಿಸ್ಕಸ್ ಮಾಡಿ ನಾನು ಗಾಡಿ ತೊಗೊಳ್ತೀನಿ ಅನ್ನೋ ಮೈಂಡ್ ಸೆಟ್ ಇತ್ತು ಕೆಲವು ಕಸ್ಟಮರ್ಸ್ಗೆ. ಸೊ ಈಗ ಏನಾಗಿದೆ ಅಂದರೆ ಇಮಿಡಿಯೇಟ್ ಬೈ ಮಾಡೋಣ ಅನ್ನೋ ಕಾನ್ಸೆಪ್ಟ್. ಯಾಕೆಂದರೆ ಈಗ ಆಲ್ರೆಡಿ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಮತ್ತು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಭಯದಿಂದ ಎಲ್ಲ ಕನ್ವರ್ಟ್ ಆಗ್ತಿದೆ ಇಮಿಡಿಯೇಟಾಗಿ. ವೆಹಿಕಲ್ಲು ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ಪೆಟ್ರೋಲ್ ರೇಟ್ ಎಷ್ಟಿದೆ ಏನಿದೆ ಅಂತ. 106 ರೀಚ್ ಆಗಿದೆ ಆಲ್ಮೋಸ್ಟ್ ಆಲು. ಮುಂದಿನ ದಿನ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಬೆಟರ್ ನಾವು ಆವಾಗಿಂದನೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದೇನೆ ಒಂಥರ. ಯಾಕೆಂದರೆ ಪೆಟ್ರೋಲ್ ಕನ್ಸಂಪ್ಷನ್ನು ಸ್ವಲ್ಪ ಇದಾಗುತ್ತೆ ಆವಾಗ. ಸೊ ಹಾಗಾಗಿ ಅದಕ್ಕೆ ಸ್ವಿಚ್ ಮಾಡೋಣ ಅಂತ ಬಂದಿದ್ದೀವಿ. ಓಕೆ, ಏನು ಎಂಕ್ವೈರಿ ಮಾಡಿದ್ರಾ, ಏನಿದೆ? ಎನ್ಕ್ವೈರಿ ಎಲ್ಲ ಮಾಡಿದ್ದೀವಿ, ತೊಗೊತಾ ಇದ್ದೀವಿ, ಗಾಡಿ ತೊಗೊತಾ ಇದ್ದೀವಿ. ಯಾಕೆಂದರೆ ಇವಾಗಿರೋ ಸಿಚುವೇಷನಲ್ಲಿ ನಾವು ಈ ಪೆಟ್ರೋಲ್ ಗಾಡಿ ಇದ್ದರೆ ಇನ್ನೊಂದು ಏನಂದರೆ ಮೈನಸ್ ಪಾಯಿಂಟು, ಸುಮ್ಮನೆ ತೀರಾ ಓಡಾಡ್ತೀವಿ, ಗೊತ್ತಾಗಲ್ಲ ನಮಗೆ. ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಒಂದು ಲಿಮಿಟೇಷನ್ ಇರುತ್ತೆ ನಮಗೆ. ಅದೇ ಇದು ಡೇ ಬೈ ಡೇ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ. ಸೊ ನಾನು ಡೈಲಿ 100+ ಕಿಲೋಮೀಟರ್ಸ್ ಓಡಾಡ್ತೀನಿ. ಸೊ ಅದಕ್ಕೆ ಇವಿನೇ ಬೆಟರ್ ಆಪ್ಷನ್ ಅಂತ ಹೇಳಿ ನಾನು ಇವಿನೇ ಬುಕ್ ಮಾಡಿ ಇವತ್ತು ಡೆಲಿವರಿ ತೊಗೋತಾ ಇದ್ದೀನಿ. ಹೌದು, ಡೈಲಿ 200+ ನಾನು ಪೇ ಮಾಡಬೇಕಾಗಿತ್ತು ಪೆಟ್ರೋಲ್ಗಾದರೆ. ಇವಾಗ ಮತ್ತೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಬ್ವಿಯಸ್ಲಿ ಸ್ವಲ್ಪ ಬರ್ಡನ್ ಆಗೇ ಆಗುತ್ತೆ. ಸೊ ಇ ವಿ ತೊಗೊಂಡಿದ್ರೆ ಅದೇ EMI ನಾನು ಇ ವಿ ತೊಗೋಬೋದು. ಅದಕ್ಕೋಸ್ಕರ ನಾನು ಇವತ್ತು ಬುಕ್ ಮಾಡಿದೆ, ನಾನು ಡೆಲಿವರಿ ತೊಗೋತಾ ಇದ್ದೀನಿ.